ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಮ ಜೊತೆಲಿ ಒಂದು ಎಫೆಕ್ಟಿವ್ ಆಗಿರುವಂತಹ ನಂಬರ್ 1 ಜ್ಯೂಸ್ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಜವಾಗಿಯೂ ಇದು ಸರ್ವ ರೋಗ ನಿವಾರಕ ಅಂತಾನೆ ಹೇಳ್ತಿದ್ದೀನಿ. ನಾನು ನಿಮ್ಮ ಜೊತೆ ಹೇಗೂ ಯೋಗ ಮಾಡುವಂತಹ ಸೀರೀಸ್ ನ ಶೇರ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಲಿ ನೀವು ಇದನ್ನು ಕೂಡ ಇಂಟೇಕ್ ಮಾಡಿಬಿಟ್ರೆ ನಿಜವಾಗಿಯೂ ನಿಮ್ಮ ಸುತ್ತಮುತ್ತ ರೋಗಗಳು ಸುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಕ್ಯಾನ್ಸರ್ನಿಂದ ಹಿಡಿದು ಇದು ಮಾಮೂಲಿ ಒಂದು ಪುಟ್ಟ ತಲೆನೋವು ತನಕ, ಕೂದಲು ಉದುರೋದು ತನಕ, ಓಕೆನಾ, ಐ ಸೈಡ್ ತನಕ ಪ್ರತಿಯೊಂದು ರೋಗಕ್ಕೂ ಒಳ್ಳೆ ಮನೆ ಮದ್ದು. ಹಾಗೂ ನಿಮ್ಮ ಬಾಡಿ ವೇಟ್ ಕೂಡ ಇದರಿಂದ ಸಂಪೂರ್ಣವಾಗಿ ಕರಗ್ತಾ ಹೋಗ್ಬಿಡುತ್ತೆ. ಬಟ್ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಬೇಕು ಅಷ್ಟೇ. ಸತತವಾಗಿ ನೀವು ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಇಂಟೇಕ್ ಮಾಡ್ತಾ ಹೋಗ್ಬೇಕು. ನೋಡಿ, ನೀವು ರಿಸಲ್ಟ್ ಕೇವಲ ಒಂದು 21 ದಿನ ಇದನ್ನ ಮಾಡಿ ನೋಡಿ, ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ. ಹಾಗೂ ನನ್ನ ಯೋಗ ಸೀರೀಸ್ನು ಕೂಡ ನೀವು ಮಾಡಿ ನೋಡಿ. ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಖಂಡಿತವಾಗಿಯೂ ನಿಮಗೆ 100ಗೆ 1000% ರಿಸಲ್ಟ್ ಸಿಗುತ್ತೆ. ಹಾಗಾದ್ರೆ ಆ ಜ್ಯೂಸ್ ಮನೇಲೆ ಮಾಡ್ಕೋಬಹುದಾದಂತಹ ಜ್ಯೂಸ್ ಯಾವುದು, ಸಖತ್ತಾಗಿರುವಂತಹ ಜ್ಯೂಸ್ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಬನ್ನಿ, ಹಾಗಾದ್ರೆ ಸರ್ವ ರೋಗಕ್ಕೂ ಒಂದೇ ಮದ್ದು. ಈ ಆಮ್ಲ ಜ್ಯೂಸ್ ನ ಮನೇಲಿ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಜಾರ್ನ ಇಟ್ಕೋತಾ ಇದ್ದೀನಿ, ನೋಡ್ಕೊಳ್ಳಿ. ಇದರಲ್ಲಿ ನಾನು ಈಗಾಗಲೇ ಆಮ್ಲ 2 ರಿಂದ 3 ಆಮ್ಲವನ್ನ ವಾಶ್ ಮಾಡ್ಕೊಂಡು ಇದನ್ನ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಎಲ್ಲರೂ ಕುಡಿಬಹುದು ಇದನ್ನ ಮಾಡ್ಕೊಂಡು. ಒಬ್ಬೊಬ್ಬರಿಗೆ 2 ಅಂತ ಲೆಕ್ಕಾಚಾರ ಇಟ್ಕೊಂಡು, 2 ಆಮ್ಲ ಅಂತ ಲೆಕ್ಕಾಚಾರ ಇಟ್ಕೊಂಡ್ರು ಕೂಡ ನೀವು ಅದ್ರ ಪ್ರಕಾರವಾಗಿ ನೀವು ಮಾಡ್ಕೋಬಹುದು. ಈಗ ನಾನು 2 ರಿಂದ 3 ಆಮ್ಲವನ್ನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಇಂಚಿನಷ್ಟು, ದಟ್ ಮೀನ್ಸ್ 2 ರಿಂದ 3 ಆಮ್ಲ ತುರಿದಿರುವಂತಹ ಆಮ್ಲಕ್ಕೆ ನಾನೀಗ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿ, ಜಿಂಜರ್, ಅದನ್ನು ಕೂಡ ವಾಶ್ ಮಾಡಿಕೊಂಡು ತುರ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಇದನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ರುಚಿಯೊಂದು ಬೇಕೇ ಬೇಕು ತಾನೆ. ಸೊ ನಮ್ಮ ಮನೆಯಲ್ಲಿ ಇರುವಂತಹ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಇದು ನಮಗೆ ಹಾಗೆ ನಾವು ತಿಂತೀವಿ, ದಟ್ ಮೀನ್ಸ್ ಹಾಗೆ ನಾವು ಮಾಡ್ಕೊಂಡು ಕುಡಿತೀವಿ. ನಮಗೆ ಒಗ್ರೊಬ್ರು ಇಷ್ಟ ಆಗುತ್ತೆ ರುಚಿ ಅಂತಂದ್ರೆ ಅದೇ ರೀತಿ ತಿನ್ಬೋದು. ಬಟ್ ಬೆಲ್ಲ ಹಾಕೊಂಡ್ರೆ ನಿಮಗೆ ಚೆನ್ನಾಗಿ ಅನ್ಸುತ್ತೆ ರುಚಿ. ಇಲ್ಲಿ ನಮ್ಗೆ ಸ್ಲೈಟ್ ಆಗಿ ನಾವು ಸಾಲ್ಟ್ ಹಾಕೊಳ್ತೀವಿ ಅಂತ ಅನ್ನೋರು ಕೂಡ ಸಾಲ್ಟ್ ಹಾಕೋಬಹುದು. ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಬಹುದು, ಇಲ್ದ್ರೆ ಬೇಡ ಅಂತ ಅನ್ಕೋತೀನಿ. ಸೊ ಸ್ವಲ್ಪ ಇದಕ್ಕೆ ನೀರು ಹಾಕೊಳ್ತೀನಿ. ಸ್ವಲ್ಪ ಇದಕ್ಕೆ ನಾನು ಕುಡಿಯೋ ನೀರು ಆಡ್ ಮಾಡ್ಕೊಳ್ತೀನಿ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆಮೇಲೆ ನೋಡೋಣ ಏನ್ ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ. ಈಗ ನಾನು ಅದನ್ನ ಗ್ರೈಂಡ್ ಮಾಡಿ ನೋಡಿ, ಈ ರೀತಿ ಇದು ಬ್ಲೆಂಡ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ವಾಟರ್ ಹಾಕೊಳ್ತಾ ಇದ್ದೀನಿ. ವಾಟರ್ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ನಮ್ಗೆ ಬೇಕು, ಏನಕ್ಕೆ ಅಂತ ಹೇಳ್ತೀನಿ. ಇಷ್ಟು ವಾಟರ್ ಬೇಕಾಗುತ್ತೆ. ಇನ್ನು ಸ್ವಲ್ಪ ಎಲ್ಲ ತಕೊಂಡ್ಬಿಡಿ ನೀರು ಹಾಕೊಂಡು. ಮತ್ತೆ ಯಾವ ಸ್ಟೆಪ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಅಂದ್ರೆ ಇದನ್ನ ನಾನು ಸೋಚ್ಕೊಳ್ತೀನಿ, ಅಂದ್ರೆ ಫಿಲ್ಟರ್ ಮಾಡ್ಕೋತೀನಿ. ಎಲ್ಲ ತಕೊಂಡ್ಬಿಡಿ ಕ್ಲೀನಾಗಿ. ವಾಲ್ಸ್ ಮೇಲೆ ಇರುವಂತಹ ರೆಸಿಡ್ಯೂ ಏನಿದೆ ಅದೆಲ್ಲ ಕ್ಲೀನಾಗಿ ತಕೊಂಡ್ಬಿಡಿ. ಎಸ್, ಈಗ ನಾನು ಇದನ್ನ ಫಿಲ್ಟರ್ ಮಾಡ್ಕೋತೀನಿ. ವಾಹ್, ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ, ಎಷ್ಟು ಹೆಮ್ಮೆಯಾಗಿ ಕಾಣ್ತಾ ಇದೆ. ಎಂತ ಒಂದು ರೆಸ್ಟೋರೆಂಟ್ ಹೋದ್ರೂ ಈ ಒಂದು ಟೆಕ್ಸ್ಚರ್, ಈ ಒಂದು ಲುಕ್ ಖಂಡಿತವಾಗಿಯೂ ಸಿಗಲ್ಲ. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಪುದೀನಾ ಪೌಡರ್ ಯಾವ ರೀತಿ ಮಾಡ್ಕೋಬಹುದು ಅಂತ. ಆ ಪುದೀನಾ ಪೌಡರ್ ನಾನು ಇಟ್ಕೊಂಡಿದ್ದೀನಲ್ಲ, ಅದರಲ್ಲಿ ಒಂದು 1/4 ಸ್ಪೂನ್ ಅಷ್ಟು ಇದಕ್ಕೆ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಅದು ವಿಡಿಯೋನ ಯಾರು ನೋಡದೇ ಇದ್ರೆ ಪ್ಲೀಸ್ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಜಸ್ಟ್ ಮಿಕ್ಸ್ ಇಟ್ ಅಪ್. ಓಕೆ, ತುಂಬಾ ಇನ್ನು ಸ್ಟ್ರೆಂಥನಿಂಗ್ ಆಗುತ್ತೆ, ಹಾಗೂ ಇನ್ನು ಇದರ ಸ್ಟ್ರೆಂತ್ ಹಾಗೂ ಇದರಲ್ಲಿರುವಂತಹ ಒಂದು ನ್ಯೂಟ್ರಿಯನ್ಸ್ ಜಾಸ್ತಿ ಆಗುತ್ತೆ. ಓಕೆನಾ, ಇದು ಬೇಕಾದ್ರೆ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ. ನಾನಂತೂ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಇನ್ನೂ ಸ್ವಲ್ಪ ನ್ಯೂಟ್ರಿಯನ್ಸ್ ಜಾಸ್ತಿ ಸಿಗಬೇಕು ಅಂತ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ನೀವು ಹಾಕೋಬಹುದು, ಇದು ಕೂಡ ಆಪ್ಷನಲ್. ಎಸ್, ಮೈ ಸರ್ವ ರೋಗ ನಿವಾರಣಕಾರಿಯಾದ ಆಮ್ಲ
ಜ್ಯೂಸ್ ಈಸ್ ರೆಡಿ ಟು ಟೇಸ್ಟ್. ಇದನ್ನ ಯಾವ ರೀತಿ ಇಂಟೇಕ್ ಮಾಡಬೇಕು, ಯಾವಾಗ ಇಂಟೇಕ್ ಮಾಡಬೇಕು ಅನ್ನೋದು ಕೂಡ ನಿಮ್ಮ ಜೊತೆ ಈಗಾಗಲೇ ಇಂಟ್ರೋದಲ್ಲೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸರಿ ಇದರ ಒಂದು ಉಪಯುಕ್ತತೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಹಾಗಾದ್ರೆ ಇದನ್ನ ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಅಂತ. ಈಗ ಇದರ ಒಂದು ಬೆನಿಫಿಟ್ಸ್ ಏನೇನು ಅಂತ ಕೂಡ ನಿಮಗೆ ನಾನು ಹೇಳ್ತಾ ಹೋಗಿದ್ದೀನಿ. ತುಂಬಾ ಒಳ್ಳೆ ಬೆನಿಫಿಟ್ಸ್. ಆಮ್ಲ ಅಂತೂ ಆಬ್ವಿಯಸ್ಲಿ ನಮಗೆ ಕೂದಲು ಉದುರೋದಕ್ಕೆ, ಡಯಾಬಿಟಿಸ್ ದೂರ ಮಾಡೋದಕ್ಕೆ, BP-ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ, ಐಸೈಟ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಓಕೆನಾ, ಕ್ಯಾನ್ಸರ್ನ ದೂರ ಮಾಡೋದಕ್ಕೆ. ಜಿಂಜರ್ ಕೂಡ ಕೂದಲು, ನಮ್ಮ ಐಸೈಟ್, ಹೊಟ್ಟೆಯ ಒಂದು ಬೊಜ್ಜು, ದೇಹದ ತೂಕ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಹಾಯಕಾರಿ. ಇನ್ನು ಅದಕ್ಕೆ ಹಾಕೊಂಡಿರುವಂತಹ ವಾಟ್ಸ್ ದಟ್ ಕರಿ ಲೀವ್ಸ್, ಕರಿಬೇವಿನ ಸೊಪ್ಪು, ಅದು ಕೂಡ ಸಖತ್ತಾಗಿರುವಂತಹ ಕೆಲಸ ಮಾಡುತ್ತೆ. ಇನ್ನೇನು ಬೇಕ್ರಿ, ಒಂದೇ ಜ್ಯೂಸಲ್ಲಿ ಇಷ್ಟೆಲ್ಲ ಸಿಗುತ್ತೆ ಅಂತ ಅಂದಮೇಲೆ ಮಾಡ್ಕೋಬೇಕು ಅಷ್ಟೇ ಕಣ್ರಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಮಾಡಿಕೊಂಡು ನೀವು ಕುಡೀರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕುಡಿಸ್ರಿ. 8 ವರ್ಷದ ಮಕ್ಕಳನ್ನ ಹಿಡಿದು ಪ್ರತಿಯೊಬ್ಬರು ಇದನ್ನ ಇಂಟೇಕ್ ಮಾಡಬಹುದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಇನ್ನು ಇದರಲ್ಲಿ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಪ್ರತಿಯೊಬ್ಬರು ಕುಡಿಬಹುದು ಇದನ್ನ. ಬೆಲ್ಲ ಐರನ್ ಅಂಶ ಕೊಡುತ್ತೆ. ಉಪ್ಪು ಬೇಕಾದ್ರೆ ನಿಮ್ಮ ಟೇಸ್ಟ್ಗೆ ಚೂರು ಬೇಕಾದ್ರೆ ಹಾಕೊಳ್ಳಿ, ಒಂದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಬೇಡ ನಮಗೆ ಉಪ್ಪು, ನಾವು ಅದೇ ರೀತಿ ಕುಡಿದು ಬಿಡ್ತೀವಿ ಅಂದ್ರೆ ನೀವು ಕುಡಿಬಹುದು. ಡಯಾಬಿಟಿಸ್, BP ಎಲ್ಲದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾದ್ರೆ ಬನ್ನಿ ಇದನ್ನ ನಾನು ಇಂಟೇಕ್ ಮಾಡ್ತಾ ಇದ್ದೀನಿ. ಎಸ್, ದಿಸ್ ಇಸ್ ದ ಥಿಂಗ್ ಈಸ್ ರೆಡಿ ಇನ್ ಮೈ ಹ್ಯಾಂಡ್. ವೆರಿ ವೆರಿ ಎಫೆಕ್ಟಿವ್ ಆಗಿರುವಂತಹ ಜ್ಯೂಸ್ ನಾನು ಕುಡಿತಾ ಇದ್ದೀನಿ. ಇದು ಬೇಕಾದ್ರೆ ಇದನ್ನ ನೀವು ಇಬ್ರು ಬೇಕಾದ್ರೆ ಕುಡಿಬಹುದು. ಜಾಸ್ತಿ ಇಂಟೇಕ್ ಮಾಡುವಂತ ದಿನ ಕುಡಿಯೋ ಹಂಗಿದ್ರೆ ಪ್ರತಿ ದಿವಸ ಕುಡೀರಿ. ಬೇಕಾದ್ರೆ ಇದರಲ್ಲಿ ನೀವು ಇಬ್ರು ಬೇಕಾದ್ರೆ ಕುಡಿಬಹುದು. ಸೂಪರ್ ಆಗಿದೆ, ಅಮೇಸಿಂಗ್ ಆಗಿದೆ, ಪ್ರಾಮಿಸ್ ತುಂಬಾ ಚೆನ್ನಾಗಿದೆ. ಧಾರಾಳವಾಗಿ ಮಾಡ್ಕೊಂಡು ಕುಡಿಬಹುದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಪ್ಲೀಸ್ ಇವತ್ತೇ ಇದನ್ನ ಮಾಡ್ಕೊಂಡು ಕುಡೀರಿ. ಹಾಗೂ ರಿಸಲ್ಟ್ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸೋದನ್ನ ಮರಿಬೇಡಿ. ಫಸ್ಟ್ ಟೈಮಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ನೀವು ಬಯಸಬೇಡಿ. ಇಂಟೇಕ್ ಮಾಡ್ತಾ ಹೋಗ್ಬೇಕು. ಬಟ್ ಟೇಸ್ಟ್ ಮಾತ್ರ ಫಸ್ಟ್ ನೀವು ಸಿಪ್ಪಲ್ಲೇ ಗೊತ್ತಾಗ್ಬಿಡುತ್ತೆ. ನನ್ನ ಮಗನಿಗೂ ಇಷ್ಟ ಆಗುತ್ತೆ, ನಮ್ಮ ಮಮ್ಮಿಗೆ ಇಷ್ಟ ಆಗುತ್ತೆ, ನನ್ನ ತಂಗಿಗೆ ಇಷ್ಟ ಆಗುತ್ತೆ. ನಾನು ಎಲ್ಲರ ಜೊತೆ ಇದನ್ನ ಫಸ್ಟ್ ಟೈಮ್ ನಾನು ಕೂಡ, ಅಂದ್ರೆ ನಾವು ಇದನ್ನ ಇಂಟೇಕ್ ಮಾಡ್ತಿದ್ವಿ, ಬಟ್ ಈ ಒಂದು ಟೇಸ್ಟ್ ನನಗೆ ಫಸ್ಟ್ ಟೈಮ್ ಸಿಕ್ಕಿದೆ. ಯಾಕಂದ್ರೆ ಇದಕ್ಕೆ ನಾನು ಉಪ್ಪು ಹಾಕ್ತಿರ್ಲಿಲ್ಲ. ಇವತ್ತು ಉಪ್ಪು ಹಾಕಿದ್ದೀನಿ, ನೋಡೋಣ ಟೇಸ್ಟ್ ಅಂತ. ಸಖತ್ತಾಗಿದೆ. ಆಮ್ಲ ಅಂಡ್ ಉಪ್ಪಿನ ಕಾಂಬಿನೇಷನ್ ಅದು, ಆಮೇಲೆ ಕರಿಬೇವಿನ ಸೊಪ್ಪು, ಮಿಂಟ್ ಲೀವ್ಸ್, ಒಂದು ಅರೋಮಾ, ಸಖತ್ತಾಗಿರುವಂತಹ ಟೇಸ್ಟ್ ಕೊಡ್ತದೆ. ಅಮೇಸಿಂಗ್. ಸೊ ಇವತ್ತೇ ಇದನ್ನ ಮಾಡ್ಕೊಂಡು ಕುಡೀರಿ ಹಾಗೂ ರಿಸಲ್ಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.